ಸಂಜು ಮತ್ತು ಗೀತಾ ಗುಂಗು ಗುಂಗು ಕೂದು ದೊಡ್ಡ ದೊಡ್ಡ ಕಣ್ಣು ಗೋಲಿ ಕಣ್ಣು ಎಲ್ಲ ಇತ್ತು. ಏನೋ ಬಟ್ ಯಾಕೆ ಹಿಂಗೆ ಗುರಾಯಿಸ್ತಾ ಇದ್ದಾನೆ ಇವನು, ಯಾವ ಹುಚ್ಚು ನನ್ನ ಮಗ ಅನ್ಕೊಂಡು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಅವಳನ್ನ ಕೇಳಿದಾನೆ, ಯಾರೇ ಅವಳು? ಭಾವನಾ ಅಂತ ನನ್ನ ಫ್ರೆಂಡು ಅಂತ ಹೇಳಿದಾಳೆ. ಹೌದಾ, ಚೆನ್ನಾಗಿದ್ದಾಳೆ, ಮ್ಯಾರೇಜ್ ಮೆಟೀರಿಯಲ್ಲು. ಆಮೇಲೆ ಎಲ್ಲಿದೆಯಪ್ಪ ಅಂದರು. ಜಿಮ್ಮಲ್ಲಿದ್ದೀನಿ ಸರ್ ಅಂತ. ಒಂದು ಗಳಿಗೆ ಬಂದು ಹೋಗೋಕ್ಕಾಗತ್ತಾ? ಐ ಆಮ್ ಮಿಸ್ಸಿಂಗ್ ಮೈ ಪರ್ಸ್ನಲ್ ಲೈಫ್. ನಾವು ಹೈ ಬ್ಯಾಂಗ್ಳೂರು ನಡೆಸಬೇಕು ಅಂತಂದರೆ ಇಟ್ ನೀಡ್ಸ್ ಇಟ್ಸ್ ಓನ್ ಟೈಮ್. ನಾನು ಅದು ಬಿಟ್ಟು ನನ್ನ ಮಗಳು, ನನ್ನ ಸಂಸಾರ, ನಾನು ಸಾಸಿವೆ ಜೀರಿಗೆ ಒಗ್ಗರಣೆ ಅಂತ ಕೂತ್ಕೊಂಡ್ರೆ ಆಗಲ್ಲ. ಏನಾಯ್ತು ಕಿಟ್ಟಿಯವರು ನೀವು ಅಥವಾ ಕಿಟ್ಟಪ್ಪನವರು ನೀವು ಪ್ರೀತಿಲಿದ್ದೀರಿ? ತುಂಬಾ ಸಿಟ್ಟು ಮಾಡ್ಕೊಂಡಿದ್ರು ಅವರು. ಯಾರು ನೀವು ಹೇಳಿದ್ರ ಕಿಟ್ಟಪ್ಪ ಹೇಳಿದ್ರ? ಅಂದ್ರೆ ಅವ್ರಿಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗೋಯ್ತು. ಓ, ಅದು ಅಂದ್ರಲ್ಲೇ ಗೊತ್ತಾಗೋಗಿತ್ತು ಅವ್ರಿಗೆ. ನಾವು ಎಲ್ಲೋ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ಬಿಟ್ವಿ, ಅದೆಲ್ಲ ಏನೂ ಆಗಲಿಲ್ಲ. ಅಥವಾ ಇನ್ಯಾರೋ ಬಂದು ನೋಡಿ ಸುತ್ತಾಡ್ತಾ ಇದ್ದಾರೆ ಅವರಿಬ್ರು ಅಂತ ಹೇಳೋದು, ಅದು ಏನೂ ಆಗಲಿಲ್ಲ. ಕಿಟ್ಟಪ್ಪ ಏನು ಮಾಡಿಬಿಟ್ಟ, ಹೇಳಿ ಹೋಗೋ ಕಾರಣನ ಸೀರಿಯಲ್ ಮಾಡಬೇಕು ಅಂತ ಅಪ್ಪ ಹೊರಟಿದ್ರು. ಆವಾಗ ಯಾರು ಶ್ರೀನಗರ್ ಕಿಟ್ಟಿ ಅಂತೆ ನಟ ತುಂಬ ಚೆನ್ನಾಗಿದ್ದಾನಂತೆ ನೋಡೋಕೆ. ಅಷ್ಟೊತ್ತಿಗಾಗಲೇ ನಮ್ಮಿಬ್ಬರದ್ದು ಅಫೇರ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಟ ಚೆನ್ನಾಗಿದ್ದಾನಂತೆ ನೋಡೋಕ್ಕೆ, ನಟನೇನೂ ಚೆನ್ನಾಗಿರುತ್ತೆ. ನಟ ಅವರು? ಹಾಂ, ನಟ, ಸೀರಿಯಲ್ಲು, ಧಾರಾವಾಹಿಗಳು. ಲಾಸ್ಟು ಪ್ರೀತಿಗಾಗಿ ಅನ್ನೋದು ಅವನು ಮಾಡಿದ್ದು, ಹಂಸಲೇಖ ಅವ್ರದ್ದು. ಅದನ್ನ ಲಾಸ್ಟ್ ಮಾಡಿದ್ದ. ನಾನು ಇನ್ನು ಸಿನಿಮಾಗೆ ಜಂಪ್ ಆಗ್ತೀನಿ, ನಾನು ಸೀರಿಯಲ್ಗಳು ಬಿಟ್ಟುಬಿಡ್ತೀನಿ ಅಂತ. ಸೊ ಸಿನಿಮಾ ಫೇಸು ಅಂತ ಎಲ್ಲರೂ ಹೇಳೋರು ಆವಾಗ. ಸೊ ಎಸ್ ನಾರಾಯಣ ಅವ್ರದ್ದು ಚಂದ್ರಚಕೋರಿ ಸಿನಿಮಾ ಆಫರು ಅವ್ರಿಗೆ ಬಂದಿತ್ತು. ಸೊ ಆ ಆಫರ್ ಬಂದಾಗ ಅವ್ರಿಗೇನಾಯಿತು, ಅವನಿಗೇನಾಯಿತು, ಪ್ರಿಪ್ರೇಷನ್ ಫಾರ್ ಇಟ್ 40 days ಇತ್ತು. ಸಿನಿಮಾ ತಯಾರಿ 40 ದಿನದ ನಂತರ ಅವನಿಗೆ ಡೇಟ್ಸು, ಶೂಟ್ ಡೇಟ್. ಹಾಂ, ಅಲ್ಲಿಗೆ ಅವರು ಇದು ಬಿಟ್ಬಿಟ್ಟಿದ್ರು, ಏನು ಸೀರಿಯಲ್ ಮಾಡೋದು ಬಿಟ್ಬಿಟ್ಟಿದ್ದ. ಕೊನೆಗೆ ಏನಾಯಿತು, ಅವನು ಯಾವಾಗ 40 ದಿನ ಬ್ರೇಕಲ್ಲಿ ಅಪ್ಪ ನನಗೆ, ನಾನು ಅವಾಗ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ, ನಾನು ಡಿಗ್ರಿ ಓದ್ತಾ ಇದ್ದೆ. ಅವತ್ತು ಭಾನುವಾರ. ಅವರು ಯಾವಾಗಲೂ ಅಷ್ಟೇ, ಮಗಳೇ ಬಾರೆ ನೋಡಂಗಾಗಿದೆ ಅಂದರೆ ಹೋಗಬೇಕು. ಅವರಂತೂ ಮನೆಗೆ ಬರ್ತಿರ್ಲಿಲ್ಲ. ನನಗೆ ಅಪರೂಪ, ವಾರಕ್ಕೆ 1 ದಿವಸ ಬಂದರೆ ಹೆಚ್ಚು. ಸೊ 24 ಗಂಟೆ ಆಫೀಸ್ ಈ ಕೆಲಸ, ಆಫೀಸಲ್ಲೇ ಮಲಗು. ಈಗ ನಾನು ಆಫೀಸ್ ತೋರಿಸ್ತೀನಲ್ಲ, ಹಾಗೆ ಇಟ್ಟಿದ್ದೀನಿ. ಈಗ ನಾನು ಅಲ್ಲಿ ಆಫೀಸಲ್ಲಿ ಬುಧವಾರ ಬಂದರೆ ಅಲ್ಲೇ ಮಲ್ಗೋದು, ಪತ್ರಿಕೆ ಹೋಗೋದು ಬೆಳಗ್ಗೆ. ಸೊ ನಾವೆಲ್ಲ ಅಲ್ಲೇ ಮಲ್ಕೋದು. ಯಾವ್ಯಾವ ಟೇಬಲ್ ಸಂದಿಲ್ ಮಲಗಿರ್ತಾನೆ ಅನ್ನೋದೇ ಗೊತ್ತಿಲ್ಲ. ಹಂಗೆ ಅವಾಗಿಂದನೂ ಹಂಗೆ, ಇವಾಗಲೂ ಹಂಗೆ. ಈಗ ನಾನು ಬರೀತಾ ಇದ್ದೀನಿ, DTP ಅವಳಿಗೆ ಟೈಮ್ ಇದೆ ಕಂಪೋಸ್ ಮಾಡೋಕ್ಕೆ. ಅವಳೊಂದು ಗಳಿಗೆ ಎಲ್ಲೋ ಹೋಗಿ ಮಲಗಿರ್ತಾಳೆ ಒಂದು ಅರ್ಧ ಗಂಟೆ. ನಾನು ಕೊಡ್ತೀನಿ. ಪೇಜ್ ಡಿಸೈನ್ ಮಾಡೋನಿಗೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ, ಅವಳು ಕಂಪೋಸ್ ಮಾಡೋರು. ಅವನು ಯಾವುದೋ ಟೇಬಲ್ ಸಂದಿಲ್ ಮಲಗಿರ್ತಾನೆ. ಅವಳು ಮುಗೀತು ಅಂದ ತಕ್ಷಣ ಅವನು ಎದ್ದು ಬಂದು ಮಾಡಿ ಕೆಲಸ ಮಾಡ್ತಾನೆ. ಕೊನೆಗೆ ಎಲ್ಲರೂ ಆರಾಮಾಗಿ ನಿದ್ದೆ ಮಾಡೋದು ಅಂದರೆ ಬೆಳಗಿನ ಜಾವ ಪತ್ರಿಕೆ ಕಳಿಸಿ. ಥರ್ಸ್ಡೇಸ್ ಅದಕ್ಕೆ ನನಗೆ ಹೋಲ್ ಡೇ ನಿದ್ದೆ, ಬೆಳಗ್ಗೆ ನೋಡೇ ಇರಲ್ಲ ನಾನು ಥರ್ಸ್ಡೇಸು. ಒಂಥರ ಆರ್ಜಿಕ್ಕು ಎದ್ದೇಳದೆ ಸಾಯಂಕಾಲ ಆಗಿಬಿಡುತ್ತೆ, ಮತ್ತು ರಾತ್ರಿ ನಿದ್ದೆ ಬರಲ್ಲ. ಸೊ ಹಾಯ್ ಬೆಂಗಳೂರು ಶುರುವಾದಾಗಿಂದ ಬೆಳಗೆರೆ ಸರ್ ಅವರ ಕೊನೆ ಕ್ಷಣದವರೆಗೂ ಅವ್ರು ಹೆಚ್ಚು ಕಳೆದಿರೋದು ಆಫೀಸಲ್ಲೇ. ಏನಾದರೂ ಕೊನೆಗೆಲ್ಲ ನೋಡಬೇಕು, ಅಮ್ಮನ ನೋಡಬೇಕು, ಆ ಗಿಲ್ಟ್ ಸ್ಟಾರ್ಟ್ ಆಯ್ತಲ್ಲ ಅವ್ರಿಗೆ. ಲಲಿತನ ನೋಡ್ಬೇಕು. ಅಮ್ಮನ ಯಾವತ್ತೂ ಅವರು ಗಾಜಿನ ಬಳೆ ಮತ್ತು ಮಲ್ಲಿಗೆ ಹೂವು ತೊಗೊಳ್ದೆ ಹೋಗೇ ಇಲ್ಲ, ಭೇಟಿ ಮಾಡೇ ಇಲ್ಲ ಅಮ್ಮನ. ಅವರು ನನ್ನನ್ನು ಕರ್ಕೊಂಡು ಹೋದಾಗ ಅಲ್ಲಿ ಉತ್ತರಳ್ಳಿಲಿ ಒಂದು ಅಜ್ಜಿ ಕೂತಿತ್ತು. ಆ ಅಜ್ಜಿ ಅಪ್ಪನ ಕಾರ್ ಬಂತು ಅಂದ ತಕ್ಷಣನೇ ಬುಟ್ಟಿ ಸಮೇತ ಕೊಟ್ಬಿಡೋಳು ಹೂನ. ಅಪ್ಪ ಅಷ್ಟು ಹೂ ತೊಗೊಳೋರು. ಅಲ್ಲ, ಬುಟ್ಟಿನೇ ತೊಗೊಂಡು ಹೋಗೋದು. ಮತ್ತು ಅಲ್ಲಿ ಒಂದು ಅಂಗಡಿ ಇದೆ ಮುಂದೆ ಉತ್ತರಳ್ಳಿಲೆ, ಬಳೆ ಶಾಪು. ಓಡೋಗಿ ಡ್ರೈವರು ಬಳೆ ತೊಗೊಂಡು ಬರೋದು. ಲಾಸ್ಟ್ ಟೈಮ್ ಹಸಿರು ಕೊಟ್ಟಿದ್ದೀವಿ, ಬೇರೆ ಕಲರ್ ತೊಗೊಂಬ ಅಂತ ಹೇಳೋದಪ್ಪ ನೆನ್ಪು ಮಾಡಿಕೊಂಡು. ಬೇರೆ ಬಣ್ಣ ತೊಗೊಂಬಪ್ಪ, ಬೈತಾಳ ಆಮೇಲೆ ಅಂತ. ಸೊ ಹೀಗೆ ಈ ಥರ ಇತ್ತು. ಹೋದರೆ ಒಂದು 4 hours. ಆಮೇಲೆ ನಾನು ಅವ್ರ ಬಾಲ, ಅವರೆಲ್ಲ ಹೋದ್ರು ನಾನು ಹೋಗಬೇಕು. ಸರಿ, ನಾನು ಹೋಗ್ತಿದ್ದೆ ಒಂದು 4 hours. ಸೊ ಮಲ್ಲಿಗೆ ತೊಗೊಂಡು ಹೋಗ್ಬಿಡೋದು. ಹಾಂ, ಅಲ್ಲಿ ಹೋದರೆ ಒಂದು 4 hours, ಒಂದು 4 hour ಮನೇಲಿರೋದು. ಆಮೇಲೆ ಬಾ ಮಗಳೇ ಹೋಗೋಣ, ಆಫೀಸ್ ಟೈಮ್ ಆಯಿತು, ಬರೀಬೇಕು, ನಡಿ ಹೋಗೋಣ. ಮನೆಗೆ ಹೋದಾಗ ಏನು ಮಾಡೋದು? ನೋ ಬರವಣಿಗೆ? ಮನೇಲಿ ಬರವಣಿಗೆ ಇಲ್ಲ. ಮನೇಲಿ ಹರಟೆ, ಒಂದು ಕಪ್ ಕಾಫಿ, ಆಮೇಲೆ ಅಮ್ಮನ ಜೊತೆ ಒಂದು ಸ್ವಲ್ಪ ಹೊತ್ತು ಹಾಡುಗಳು ಕೇಳೋದು,
4 ಅವರ್ಸಲ್ಲಿ ಆಮೇಲೆ ಎಲ್ಲ ಸರ್ವೆಂಟ್ಸ್ಗೂ 2,000 ರೂಪಾಯಿ ಕೊಟ್ಟು ನನ್ನ ಲಲಿತನ ಚೆನ್ನಾಗಿ ನೋಡ್ಕೊ, ನನ್ನ ಲಲಿತನ ಚೆನ್ನಾಗಿ ನೋಡ್ಕೊಳ್ಳಿ, ನನ್ನ ಲಲಿತನ ಚೆನ್ನಾಗಿ ನೋಡ್ಕೊಳ್ಳಿ, ಒಂದು 20 ಸತಿ ಹೇಳೋರು. ಅದು ಅವ್ರಿಗೆ ತಾವು ತನ್ನ ಹೆಂಡ್ತಿನ ಗಮನಿಸಕ್ಕಾಗ್ತಿಲ್ಲ ಅನ್ನೋ ಗಿಲ್ಟ್ ಇತ್ತು. ನನ್ನ ಗಿಲ್ಟು ಅಷ್ಟೇ. ನಾನು ತನ್ನ ಪತ್ನಿ ಜೊತೆ ಇರೋಕ್ಕಾಗ್ತಿಲ್ಲ ಅನ್ನೋ ಗಿಲ್ಟ್. ನಾನು ಬಂದು ಅವಳ ಜೊತೆ ಇರೋಕ್ಕಾಗ್ತಿಲ್ಲ. ಇಷ್ಟು ವರ್ಷ ನನ್ನನ್ನು ಸಾಕಿದ್ಲು, ಇಷ್ಟು ವರ್ಷ ಒದ್ದಾಡಿದ್ಲು. ಈಗ ರಾಣಿ ಥರ ಇಟ್ಟಿದ್ದಾರೆ, ಆದರೆ ಅವರೇ ಇಲ್ವಲ್ಲ ಜೊತೆಯಲ್ಲಿ. ರಾಜ ರಾಣಿ ಈಸ್ ಅಲೋನ್. ರಾಣಿ ಈಸ್ ಅಲೋನ್. ರಾಜನಿಲ್ಲದ ರಾಣಿ. ಅದೊಂಥರ ಅವ್ರಿಗೆ ಗಿಲ್ಟು. ಲಲಿತಾ ಹೆಂಗಿದ್ದಾಳೋ, ಲಲಿತಾ ಏನು ಮಾಡ್ತಿದ್ದಾಳೋ, ಆಮೇಲೆ ಅಮ್ಮ ಅಪ್ಪನಿಗಿಂತ ದೊಡ್ಡವರು. ಸೊ 4 ವರ್ಷ ಅಂತ ನಾವು ಅಮ್ಮ ಅನ್ನೋದು, ಅಪ್ಪ 8 ಅಂತಾರೆ. ಗೊತ್ತಿಲ್ಲ ನಮಗೆ, ಅಮ್ಮನ ಏಜೇ ಗೊತ್ತಿಲ್ಲ ನಮಗೆ, ಹೇಳಲ್ಲ. ಹಂಗಿತ್ತು. ತುಂಬ ಅಂದರೆ ತುಂಬ ಪ್ರೀತಿ ಮಾಡೋರು ಅಮ್ಮ, ಐ ಮೀನ್ ಅಪ್ಪ ಅಮ್ಮನ. ಹಾಗೂ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ 3 ಮಕ್ಳಿಗೂ ಅಷ್ಟೇ, ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಅಮ್ಮಂಗೆ ದುಃಖ ಪಡಿಸ್ಬೇಡಿ, ಯಾವುದೇ ಕಾರಣಕ್ಕೂ ದುಃಖದಲ್ಲಿರಬಾರ್ದು. ನನ್ನ ಲಲಿತೆ ಅನ್ನೋರು. ಶೇರ್ ಅನ್ನೋರು. ಶೇರ್ ಅಂದರೆ ಹುಲಿ. ಶೇರ್ ಅಂತಲೇ ಕರೆಯೋರು. ನನ್ನ ಹುಲಿಯವಳು ಹಂಗೆ ಸಾಕಿದ್ಲು. ಆ ಟೈಮಲ್ಲಿ ಏನೂ ಇಲ್ಲ, ಇನ್ಯಾವಳನ್ನೋ ಪ್ರೀತಿ ಮಾಡಿದವಳು, ನಿನ್ನ ಹತ್ರ ಏನಿದೆ ಅಂತ ಹೇಳಿ ಬಿಟ್ಟೋದವಳು. ಇವಳು ಎಷ್ಟು ತಾಳ್ಮೆಯಿಂದ ಎಷ್ಟು ವರ್ಷಗಳು ನನಗೋಸ್ಕರ, ಇಲ್ಲ ರವಿ ನಿನ್ನಲ್ಲಿ ಏನೋ ಇದೆ, ನೀನು ಸಾಧನೆ ಮಾಡೇ ಮಾಡ್ತೀಯ, ನಿನ್ನ ಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಅಂತ ನನ್ನ ಕಾನ್ಫಿಡೆನ್ಸ್ನ ತುಂಬಿದವಳು, ನನ್ನ ಹುಲಿಯವಳು. ಅವಳಿಲ್ಲದೆ ಇನ್ಯಾರಾದರೂ ಈ ಜಾಗದಲ್ಲಿದ್ದರೆ ನಾನು ಒಂಟಿಗ ನನ್ನನ್ನು ಬಿಟ್ಟೋಗ್ಬಿಟ್ಟಿರೋವಳು. ಯಾರೂ ನನ್ನ ಜೊತೆ ಬದುಕಕ್ಕೆ ಸಾಧ್ಯ ಇಲ್ಲ ಅಂಥ ಬದುಕನ್ನ ನಾನು ತೋರಿಸ್ಬಿಟ್ಟಿದ್ದೀನಿ, ಅಂಥ ಬಡತನ ತೋರಿಸಿದ್ದೀನಿ. ನಿಸ್ಸಹಾಯಕಳಾಗಿ ಇಬ್ಬರು ಕಡಲೆಪುರಿ ತಿಂದು ಮಕ್ಕಳಿಗೆ ಊಟ ಆದರೆ ಸಾಕು ಅಂತ ಮಕ್ಕಳಿಗೆ 2 ಹೊತ್ತು ಊಟ ಹಾಕಿದ್ದೀವಿ, 3 ಹೊತ್ತು ಹಾಕೋಕ್ಕಾಗಿಲ್ಲ. ಆ ಥರ ಇದ್ದವಳು ಕೂಡ ಎಂದಿಗೂ ದುಃಖ ತೋರಿಸ್ಕೊಳ್ಳಿಲ್ಲ, ಎಂದಿಗೂ ದುಃಖ ಪಡ್ಕೊಳ್ಳಿಲ್ಲ. ಯಾವಾಗಲೂ ನನಗೆ ಬೆಂಬಲವಾಗಿ ನಿಂತಿದ್ಲು. ನನ್ನ ಶೇರವಳು, ನನ್ನ ಹುಲಿಯವಳು. ಆ ಥರ ಅಪ್ಪಂಗೆ ಫೀಲ್ ಇತ್ತು ಕೊನೆವರೆಗೂ. ಅದು ಗಿಲ್ಟ್ ಯಾವಾಗ ಸ್ಟಾರ್ಟ್ ಆಯಿತು, ಆಫನ್ನಾಗಿ ಅಮ್ಮ ಹತ್ರ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಲಾಸ್ಟ್ ಡೇಸಲ್ಲಿ ನೋಡಂಗಾಗಿದೆ. ಅವ್ರಿಗೆ ತಾವು ಅಷ್ಟು ವರ್ಕಹಾಲಿಕ್ಕಾಗಿ ಕೆಲಸ ಮಾಡಿದ್ದು ಅಥವಾ ತಮ್ಮ ಫ್ಯಾಮಿಲಿನೆಲ್ಲ ಮಿಸ್ ಮಾಡ್ಕೊಂಡಿದ್ದು, ಇದೆಲ್ಲ ಯಾಕೆ ಮಾಡಿದೆ ಅಂತ ಅನ್ಸಕ್ಕೆ ಶುರು ಆಗ್ಬಿಟ್ಟಿತ್ತಾ? ಕೊನೆಗೆ ಇಲ್ಲ, ಯಾಕಂದರೆ ಅಕ್ಕನ ನೋಡಬೇಕು ಅಂದರೆ ಅಕ್ಕಗೊಂದು ಫೋನು, ಬಾ ಮಗಳೇ ನೋಡಬೇಕು, ನೋಡಂಗಾಗಿದೆ, ಹೋಗ್ಬೇಕು ಅಕ್ಕ. ನಾನಂತೂ ಬಿಡಿ ಪರ್ಮನೆಂಟ್ ಅಪ್ಪನ ಜೊತೆನೇ ಇದ್ದು ಬಿಡ್ತಾ ಇದ್ದೆ. ಮಧ್ಯರಾತ್ರಿ ಎಲ್ಲ ಕರೆಯೋರು, ಆಗ್ತಾನು ಮಲಗಿಸ್ ಬರ್ತಾ ಇದ್ದೆ. ಅವ್ರಿಗೆ ಎಚ್ಚರ ಆಗಿದ ಕೂಡಲೇ ನಾನು ಕಾಣಿಸ್ಬೇಕು, ನಾನು ಕಣ್ಣು ಮುಂದೆ ಇರಬೇಕು. ನಾನು ಮನೆಗೆ ಆಫೀಸ್ಗೆ ಅಮ್ಮಂಗೆ ಅಪ್ಪಂಗೆ ಸೇತುವೆ, ಬ್ರಿಡ್ಜು. ಅಪ್ಪನ ಮೂಡ್ ಹೆಂಗಿದೆ ಏನಾರ ಕೇಳಬೇಕು ಅಂದರೆ, ಈಗ ಗೌರಿ ಹಬ್ಬಕ್ಕೆ ಬಾಗ್ನ ದುಡ್ಬೇಕಲ್ಲ, ಕೇಳಬೇಕು ಅಂತಂದರೆ ಮೂಡ್ ಹೆಂಗಿದೆ, ಗರಮ್ ಆಗಿದಾರ, ಖುಷಿಯಾಗಿದ್ದಾರ, ಅಮ್ಮ ಹಾಡು ಕೇಳ್ತಾ ಇದ್ದಾರ, ಅಮ್ಮ ಆರಾಮಾಗಿದ್ದಾರೆ ಕೇಳು, ಅವಾಗ ಕೇಳೋದು. ಈಗಲೇ ಕಳಿಸ್ಕೊಡ್ತೀನಿ ಬಿಡೆ ಅನ್ನೋದು. ಅಮ್ಮ ಯಾವುದೇ ಕಾರಣಕ್ಕೂ ಫೋನ್ ಮಾಡಬೇಡ, ಸಿಡಿಮಿಡಿ ಫುಲ್ ಆಫೀಸ್ ಗರಮ್ಮು, ಎಲ್ಲರನ್ನೂ ಎಕ್ಕಿ ಇಡ್ತಾ ಇದ್ದಾರೆ ಇವಾಗ ಅಂತ ಹೇಳಿದ್ರೆ, ಅಯ್ಯಪ್ಪ ನಾನು ಫೋನು ಮಾಡಲ್ಲ ಏನೂ ಮಾಡಲ್ಲ ಅಂತ ಮಾಡಲ್ಲ. ಆ ಥರ ಇತ್ತು. ನಾನು ಪಾರಿವಾಳ ಅವರಿಬ್ಬರಿಗೆ, ಅಪ್ಪಂಗೆ ಅಮ್ಮಂಗೆ. ಸೊ ಅವ್ರಿಗೆ ತನ್ನ ಸಾಧನೆ, ತಾನು ಮಾಡಿದ ಹಣ, ತಾನು ಮಾಡಿದ ಕೀರ್ತಿ, ಇವೆಲ್ಲವೂ ಒಂದು ದೊಡ್ಡ ತ್ಯಾಗ. ಅಂದರೆ ಒಂದು ಯಾವುದನ್ನೋ ಕಳ್ಕೊಂಡೇನೋ, ಕುಟುಂಬ ಬಾಂಧವ್ಯ ಇಂಥದ್ದು ಕಳ್ಕೊಂಡಿದ್ದು. ಅವ್ರಿಗೆ ಏನನ್ಸ್ಬಿಡ್ತು, ನಾವೆಲ್ಲರೂ ಅರ್ಥ ಮಾಡ್ಕೊಂಬಿಟ್ವಲ್ಲ ಅವ್ರನ್ನ. ಯಾರೂ ಅವ್ರಿಗೆ ಸ್ಟ್ರೆಸ್ ಅನ್ನೋದೇ ಕೊಡಲಿಲ್ಲ. ಅಪ್ಪ ನೀನು ಬರಲ್ಲ, ನೀನು ಹಂಗೆ ಮಾಡಲ್ಲ. ಯಾವಾಗಿರಬೇಕಿತ್ತು ಪೋಷಣೆ ಮಾಡಬೇಕಾದಾಗ, ನಾವು ಚಿಕ್ಕವರಿದ್ದಾಗ ಯಾವಾಗಿರಬೇಕು ಅವಾಗ ಆ ಟೈಮಲ್ಲೆಲ್ಲ ಇದ್ರು ಅಪ್ಪ. ಅವಾಗ ಇನ್ನೂ ಸ್ಟಾರ್ ಅಲ್ಲ. ನಮಗೆ ಅಪ್ಪ ಆಗಿ ಅಷ್ಟು ಪ್ರೀತಿ ಕೊಡು. ಈಗ ನಾನು ಅಪ್ಪ 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 ಅನ್ನೋ ಕಾರಣ ಏನು, ಅವ್ರು ನನಗೆ ಟೈಮೇ ಕೊಟ್ಟಿಲ್ಲ ಅಂದಿದ್ರೆ, ಅಥವಾ ನಮ್ಮ 3 ಮಕ್ಳಿಗೆ ಅಥವಾ ಅಮ್ಮಂಗೆ ಟೈಮೇ ಕೊಟ್ಟಿಲ್ಲ ಅಂದರೆ ನಾವು ಅಷ್ಟು ನೊಂದ್ಕೊಳ್ಳೋದಾದ್ರೂ ಏನಕ್ಕಿತ್ತು. ಹೌದು, ಬರೀ ವರ್ಕೋಹಾಲಿಕ್ಕು ಕೆಲಸ ಮಾಡಿನೇ ಹಿಂಗಾಗೋಯ್ತು ಅವ್ರಿಗೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ಬೋದಾಗಿತ್ತೇನೋ. ಬಟ್ ನಾವು ಯಾಕೆ ಅಪ್ಪ ಅಪ್ಪ ಅಂತೀವಿ ಅಂದರೆ, ಅಮ್ಮ ಇಲ್ಲದೆ ಇದ್ದಾಗ, ಅಮ್ಮ ಶಾಲೆ ಟೀಚರ್ ಆಗಿದ್ದಾಗ ಅವ್ರು ನಮಗೆ ಟೀಚರ್ ಆಗಿದ್ರು. ಅವ್ರು ನಿಮಗೆ ಪೋಷಕರು. ಅವ್ರು ನಮಗೆ ಒಳ್ಳೆ ಮಾರಲ್ಸು, ಒಳ್ಳೆ ಬುದ್ಧಿ, ಅವರ ತಾಯಿ ಏನು ಮಾಡಿದ್ರು, ಪಾರ್ವತಮ್ಮ ಅಜ್ಜಿ ಏನು ಮಾಡಿದ್ರು, ಅದನ್ನೆಲ್ಲ ಅವ್ರು ನಮಗೆ ಮಾಡಿದರು. ನಮ್ಮನ್ನು ಕೂರಿಸ್ಕೊಂಡು ನನಗೆ ಹಿಸ್ಟ್ರಿ ಎಲ್ಲ ಹೇಳ್ಕೊಟ್ಟಿದ್ದು ಅಪ್ಪನೇ, ಓದಿಸೋದೆಲ್ಲ ಅಪ್ಪನೇ. ಟೀಚರ್ ಅಂದರೆ ಅಪ್ಪ ನನಗೆ.
ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋರು. ಅವ್ರು ಎಕ್ಸ್ಪ್ಲೇನ್ ಮಾಡಿ ಅವ್ರು ಓದಿಸಿದ್ದಾರೆ ಅಂದರೆ ನಂಗೆ ಮಾರ್ಕ್ಸ್ ಚೆನ್ನಾಗಿ ಬರೋದು. ಅಷ್ಟು ನೀಟಾಗಿ ಲೆಕ್ಚರರ್ ಅವರು ಪಾಠ ಮಾಡೋರು. ಸೊ ನಮ್ಗೆ ಅಲ್ಲಿಂದನೇ ಅವ್ರ ಒಡನಾಟ. ಅಮ್ಮಂಗಿಂತ ಅಪ್ಪ ಹತ್ರ ಆಗವ್ರು, ಯಾವಾಗೂ ಅಪ್ಪ ಸಿಗೋರು. ಮನೇಲಿ ಯಾರಿದ್ದಾರೆ? ಅಪ್ಪ ಇದ್ದಾರೆ. ಆಮೇಲೆ ಅಪ್ಪ ಇಲ್ಲ. ಅಷ್ಟೊತ್ತಿಗಾಗಲೇ ನಮಗೆ ಬುದ್ಧಿ ಬಂದ್ಬಿಟ್ಟಿತ್ತು, ಅಪ್ಪ ಯಾಕಿಲ್ಲ, ಅಪ್ಪ ದುಡಿತಾ ಇದ್ದಾರೆ, ಬ್ಯುಸಿ ಇದ್ದಾರೆ, ಅವ್ರು ಕರೆದ್ರೆ ನಾವು ಹೋಗೋಣ. ಆಮೇಲೆ ಅಲ್ಲಿ ಹೋದರೂ ಅಷ್ಟೇ ಪ್ರೀತಿ 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 ಅಷ್ಟು ಮುದ್ದು ಮಾಡಿ ಪ್ರೀತಿ ಮಾಡಿ ಕಳಿಸೋರು, ನನ್ನಾಗಲಿ ಅಕ್ಕನಾಗಲಿ. ಅದು ಅವ್ರ ಪರ್ಸನಲ್ ಲೈಫ್ ಮಿಸ್ ಮಾಡ್ಕೊಂಡ್ರಾ? ಈಗ ನೀವು ಮಿಸ್ ಮಾಡ್ಕೊಂಡಿಲ್ಲ, ಓಕೆ. ತುಂಬ ಹಿ ಮಿಸ್ ಹಿಸ್ ಲೈಫ್. ಹಿ ಮಿಸ್ಡ್ ಹಿಸ್. ಐ ಆಮ್ ಮಿಸ್ಸಿಂಗ್ ಮೈ ಪರ್ಸನಲ್ ಲೈಫ್ ನಾವು. ಸೊ ಹಿಸ್ಟ್ರಿಯಿಂದ ನೀವು ಕಲಿತಾ ಇಲ್ಲ ನಿಮ್ಮ ತಂದೆಯ ಹಿಸ್ಟ್ರಿ. ಈಗ ಹೈ ಬ್ಯಾಂಗ್ಳೂರು ನಡೆಸಬೇಕು ಅಂತಂದರೆ ಇಟ್ ನೀಡ್ಸ್ ಇಟ್ಸ್ ಓನ್ ಟೈಮ್, ಇಟ್ ನೀಡ್ಸ್ ಇಟ್ಸ್ ಓನ್ ಡೆಡಿಕೇಶನ್. ನಾನು ಅದು ಬಿಟ್ಟು ನನ್ನ ಮಗಳು, ನನ್ನ ಸಂಸಾರ, ನಾನು ಸಾಸಿವೆ ಜೀರಿಗೆ ಒಗ್ಗರಣೆ ಅಂತ ಕೂತ್ಕೊಂಡ್ರೆ ಆಗಲ್ಲ. ಹೈ ಬ್ಯಾಂಗ್ಳೂರು ಮಾಡಲೇಬೇಕಂದ್ರೆ ನಾನು ಓಮನ್ಸೆ ಬೇರೆ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಆಮೇಲೆ ಟ್ರಾವ್ಲಿಂಗ್ಸು, ಜನ ಕರೀತಾರೆ, ಬರೋಕ್ಕಾಗಲ್ಲ ಅನ್ನೋಕ್ಕಾಗಲ್ಲ. ಕೆಲವು ಕಡೆ ಹೋಗಲೇಬೇಕಾಗತ್ತೆ, ಕೆಲವು ಕಡೆ ನಾನೇ ಕೆಲವು ಹಿಂಗೂ ಇದೆಯಂತೆ ಅದ್ರ ಬಗ್ಗೆ ಶೂಟ್ ಮಾಡ್ಕೊಂಬರೋಣ. ಆಮೇಲೆ ಯಾವುದೋ ಒಂದು ಫಂಕ್ಷನ್ಗೆ ಹೋದೆ ಅಂದರೆ ಸುಮ್ಮನೆ ಬರಲ್ಲ, ಒಂದೆರಡು ಸ್ಟೋರಿನಾರು ಒಂದು ಅಲ್ಲೇನೋ ಒಂದು ಇರುತ್ತೆ, ಅದನ್ನು ಹುಡುಕಿ ಹೆಕ್ಕಿ ತೆಗೆದು ಅದನ್ನು ವೀಡಿಯೋ ಶೂಟ್ ಮಾಡ್ಕೊಂಡು ಯೂಟ್ಯೂಬ್ಗೆ ಆಗುತ್ತೆ ಅಂತ ಮಾಡ್ಕೊಂಬರ್ತೀನಿ. ಅದಕ್ಕೇನು ಹೋಗಲ್ಲ, ಅದಕ್ಕೇನು ಹೋಗೋಕೆ ಆಗೋದಿಲ್ಲ. ಯಾವುದೋ ಒಂದು ಫಂಕ್ಷನ್ ಒಪ್ಕೊಂಡ್ಬಿಟ್ಟಿರ್ತೀವಿ, ನನ್ನ ಮ್ಯಾನೇಜರ್ ಹೇಳ್ತಾನೆ ಹೋಗ್ಲೇಬೇಕು ಮೇಡಮ್, ಏನೂ ಮಾಡೋಕ್ಕಾಗಲ್ಲ ಇದನ್ನು ಅಂತ. ಅವನಿಗೂ ಗೊತ್ತು ಬುಧವಾರ ಮುಟ್ಟೋಂಗಿಲ್ಲ, ಆಮೇಲೆ ನೆಕ್ಸ್ಟ್ ಡೇ ಅಂತೂ ನಿದ್ದೆ. ಶನಿವಾರ ಭಾನುವಾರ ಹಂಗೆ ಇಟ್ಕೋತಾನೆ, ಅಥವಾ ಸೋಮವಾರ ಹಂಗೆ ಇಟ್ಕೋತಾನೆ. ಆ ಟೈಮಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ. ಅಲ್ಲಿ ಏನು ವಿಶೇಷತೆ, ಅಲ್ಲಿ ಏನಾದರೂ ವಿಶೇಷತೆ ಇದೆಯಾ, ವಿಶೇಷ ಅನ್ನೋವಂಥದ್ದು ಜನಕ್ಕೆ ತೋರಿಸೋ ಅಂಥದ್ದು ಏನಾರು ಇದೆಯಾ ಚೆಕ್ ಮಾಡ್ತೀನಿ. ಇದೆ ಅಂದರೆ ಶೂಟ್ ಮಾಡ್ಕೊಂಡು ಬರ್ತೀನಿ. ಹೋಗಿದ್ದ ಫಂಕ್ಷನ್ನೂ ಆಗುತ್ತೆ, ಈ ಕಡೆಗೆ ಕೆಲಸ ಮಾಡ್ದಂಗೂ ಆಯ್ತಲ್ಲ. ಸುಮ್ಮನೆ ಹೋಗಿ ಒಂದು ಜಾಲಿ ರೈಡ್ ಥರ ಹೋಗಿ ಅಲ್ಲೊಂದು ಭಾಷಣ ಮಾಡಿ ಬಂದ್ಬಿಡೋದು ದೊಡ್ಡದಲ್ಲ. ಸೊ ತಂದೆಯವ್ರಿಗೆ ತನ್ನ ಲೈಫ್ ಕಳೆದೋಯ್ತು ಅನ್ನೋ ಕೊರಗಿತ್ತು ಇತ್ತು. ಅಂದರೆ ತನ್ನ ಲೈಫ್ ಕಳೆದೋಯ್ತು ಅನ್ನಲ್ಲ, ಒಂದು ಕಂಟೆಂಟ್ ಇತ್ತು ಅವ್ರ ಲೈಫಲ್ಲಿ. ಅಂದರೆ ನಾನು ಚೆನ್ನಾಗಿ ಬದುಕಿದೆ, ನಾನು ಖುಷಿಯಾಗಿ ಬದುಕಿದೆ, ನನ್ನ ಜೊತೆ ಸುತ್ತಮುತ್ತ ಇರೋರ್ನೂ ಖುಷಿಯಾಗಿ ನಾನು ಇಟ್ಕೊಂಡೆ, ಇನ್ಕ್ಲೂಡಿಂಗ್ ಸ್ಟಾಫ್ ಎಲ್ಲರೂ ನಾನು ಚೆನ್ನಾಗಿ ನೋಡಿಕೊಂಡೆ. ಆ ಒಂದು ಖುಷಿ ಅವರಲ್ಲಿತ್ತು. ಬಟ್ ಲಾಸ್ಟಲ್ಲಿ ಅವ್ರಿಗೆ ಹೆಂಗಾಯಿತು ಅಂದರೆ ಇನ್ನೇನಿದೆ ಸಾಧನೆ ಮಾಡೋಕ್ಕೆ, ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ, ಆ ಭಾವ ಬಂದ್ಬಿಡ್ತು. ಇನ್ನೇನಿದೆ, ಮಕ್ಳಿಗೆ ಮದುವೆ ಮಾಡಿದ್ದೀನಿ, ಎಲ್ಲ ಥರದ ಫೀಲ್ಡಲ್ಲೂ ಕೆಲಸ ಮಾಡಿದ್ದೀನಿ, ಎಲ್ಲ ಥರದ ಅನುಭವನೂ ಆಯಿತು, ಇನ್ನೇನಿದೆ ಅನ್ನೋ ಭಾವ ಬಂದ್ಬಿಡ್ತು ಅವ್ರಿಗೆ. ಇಲ್ಲ, ಡಿಜಿಟಲ್ ಎದ್ದೇಳ್ತಾ ಇದೆ, ಡಿಜಿಟಲ್ ಮಾಧ್ಯಮ ಎದ್ದೇಳ್ತಾ ಇದೆ, ಬನ್ನಿ ಯೂಟ್ಯೂಬ್ ಕೂತ್ಕೊಳ್ಳಿ ಅಂತ ಹೇಳಿ ನಾವು ಬೆಳಗ್ಗೆ ತುಂಬ ಚೆನ್ನಾಗಿತ್ತು. ಹಾಂ, ನಾವು ಬನ್ನಿ ಅಪ್ಪ ಕೂತ್ಕೊಳ್ಳಿ, ಅದು ದುಡ್ಡು ಬರುತ್ತಾ ಅವ್ರಿಗದು ಗೊತ್ತಿಲ್ಲ. ಅದನ್ನೇ ಅಪ್ಪ ಹೇಳಿದ್ದು, ಡಿಜಿಟಲ್ ಎದ್ದೇಳ್ತಾ ಇದೆ, ನೀವು ಮಾತಾಡಬೇಕು ಬನ್ನಿ. ಅವಾಗ ಅವ್ರಿಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು, ಇದರಲ್ಲೂ ದುಡ್ಡಿದೆ ಅಂತ. ಅವ್ರು ಯಾಕೆ ಕೊಡ್ತಾರೆ ನಮ್ಗೆ ದುಡ್ಡು ಅಂತ ಕೇಳೋರು. ನೀವು ಅವ್ರದ್ದು ಅದೇ ಇದು, ಅವರು ನಮ್ಮಿಂದ ತೊಗೋತಾರೆ ಡಾಲರ್ಸು, ನಮ್ಗೆ ಅವ್ರು ರುಪೀಸಲ್ಲಿ ಕೊಡ್ತಾರೆ. ಅದು ನಮಗೆ ಅವ್ರಿಗೂ ಅದು ಅವ್ರದ್ದು ಆ್ಯಪೇ ಹಾಗೇನೆ, ಗೂಗಲ್ಲು ಯೂಟ್ಯೂಬ್ ಇದು ರೀಚ್ ಹಂಗಿದೆ, ಜನ ನೋಡ್ತಾರೆ. ಅದಕ್ಕೋಸ್ಕರ ನೀವು ಅಲ್ಲಿ ಕಾಣಿಸ್ಕೋಬೋದು ಜನಕ್ಕೆ. ನಿಮ್ಗೇನು ವಿಚಾರ ಹೇಳಬೇಕು ಹೇಳಿ, ನೀವು ಮಾತಾಡಿ ಅಂತ. ಸೊ ಅವ್ರು ಮಾತಾಡೋದೆಲ್ಲ ಒಂದಿಷ್ಟು ಇದಾವಲ್ಲ. ನಿಮ್ಮ ಮದುವೆ ಹೇಳ್ತಿದ್ರಿ, ಸೊ ಅಲ್ಲಿ ಹೋದ್ರಿ, ಗೊತ್ತಾಯ್ತು ಅವ್ರು ಸೀರಿಯಲ್ ಬಿಟ್ಟು ಕಿಟ್ಟಪ್ಪ ನಾನು ಸಿನಿಮಾನೇ ಮಾಡ್ತೀನಿ ಅಂದಾಗ ಏನೋ ಅದೇ ನಟ ಅಂದ್ರಲ್ಲ, ನನಗೆ ಫೋನ್ ನಂಬರು ಹುಡುಕು ಅಂತ ಹೇಳಿದ್ರು. ಯಾಕಂದರೆ ಪ್ರೀತಿಗಾಗಿ ನಲ್ಲಿ ನಟಿಸ್ತಾ ಇದ್ದಂಥ ಹೀರೋಯಿನ್ನು ನನ್ನ ಕ್ಲಾಸ್ಮೇಟ್, ಅಪ್ಪಂಗೆ ಗೊತ್ತಿತ್ತು. ಸೊ ಹಾಗಾಗಿ ಅಂದರೆ ಅವ್ರಿಗೇನು ಸೀರಿಯಲ್ ಇಂಡಸ್ಟ್ರಿ ಫ್ರೆಂಡ್ ಅಲ್ವಾ, ಅವಳನ್ನು ಕೇಳಿದ್ರೆ ಅವನದು ನಂಬರ್ ಸಿಗ್ಬೋದು ಅಂತ. ನಾನು ಬಾಯಲ್ಲೇ 98 ಅಂತ ಬರ್ತಾಯಿದ್ದೆ. ನಾನು ಆಮೇಲೆ ಅದನ್ನು ಜೋಗಿ ಅಂಕಲ್ಗೆ ಫೋನ್ ಮಾಡಿ ನಾಟಕ ಮಾಡಿ, ಯಾರೋ ಶ್ರೀನಗರ್ ಕಿಟ್ಟಿ ಅಂತೆ, ಅಪ್ಪಂಗೆ ಅವ್ರ ನಂಬರ್ ಬೇಕಂತೆ ಅಂತ ನಾನು ಕೇಳಿ ಜೋಗಿ ಅಂಕಲ್ ಹಳೇ ನಂಬರ್ ಕೊಡ್ತಾ ಇದ್ದಾರೆ. ಅವ್ರು ಯಾವುದೋ ಹಳೆ ನಂಬರ್ ಕೊಟ್ಟು, ನಾನು ಅದನ್ನು ಇವಾಗಿನ ನಂಬರ್ ಬರೆದು ಅಪ್ಪ ಜೋಗಿ ಅಂಕಲ್ ಕೊಟ್ಟರು ಅಂತ ಹೇಳಿ ಅಪ್ಪಂಗೆ ಕೊಟ್ಟು, ಅವನು ಅವಾಗ ಜಿಮ್ಮಲ್ಲಿದ್ದ. ಅವನು ಎಂಥ ಕಳ್ಳ ಅಂದರೆ, ಪ್ರತಿ ಗುರುವಾರ ನನಗೆ ಲವ್ ಲೆಟ್ರ್ ಓದೋದು, ಬುಧವಾರ ಅಪ್ಪ ಲವ್ಲವಿಕೆ ಬರೆಯೋದು. ಅದನ್ನು ಎಡಿಟ್ ಎಲ್ಲೆಲ್ಲಿ ಮಾಡಬೇಕು ಎಲ್ಲ ಎಡಿಟ್ ಮಾಡಿಬಿಟ್ಟು ನಾನೇ ಬರದೆ ಅಂತ ನನಗೆ ಓದೋದು. ನಮ್ಮ ಅಪ್ಪಂದೇ ನನಗೆ
ಯಾಕಂದ್ರೆ ನಮ್ಮಪ್ಪ ನಾನು ಅವ್ರ ಮಗಳು ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ಸೀರಿಯಸ್ಲಿ ಗೊತ್ತಿಲ್ಲ. ಅವನಿಗೆ 3 ತಿಂಗಳು ಗೊತ್ತಿಲ್ಲ. ನಾನು ಅದನ್ನ ಗೊತ್ತಲ್ಲ, ಲವಲವಿಕೆ ಓದ್ತಾನೆ ಕಳ್ಳ ಅಂತ. ನಾನು ಲವಲವಿಕೆ ತೆಗೆದಿಟ್ಕೊಳ್ಳೋದು ಏನೇನು ಎಡಿಟ್ ಮಾಡಿದ್ದಾನೆ, ಇದು ನಮ್ಮಿಬ್ರಿಗೂ ಹೋಲಿಕೆ ಆಗಿ ಬರ್ತಾ ಇಲ್ಲ, ಅದಕ್ಕೆ ಇದನ್ನು ತೆಗ್ದಿದ್ದಾನೆ. ಚೆನ್ನಾಗಿ ಬರೀತೀಯ ನೀನು ಅನ್ನೋದು ಅಲ್ವಾ. ನಂಗೆ ಬರವಣಿಗೆನೂ ಇದೆ ಗೊತ್ತಾ, ಬರೀ ಆ್ಯಕ್ಟಿಂಗ್ ಅಲ್ಲ. ಅವ್ನು ತುಂಬ ಓದೋನು. ಅಪ್ಪನ ಅವ್ನು ಯಾವಾಗೂ ಹೇಳೋನು, ರವಿ ಬೆಳಗೆರೆ ನೀನು ಜರ್ನಲಿಸಮ್ ಮಾಡ್ತಿದ್ಯಾ, ಅವ್ರ ಕೆಳಗೊಂದು ಇಂಟರ್ನ್ಶಿಪ್ ಮಾಡು, ನಿನಗೆ ಯೂನಿವರ್ಸಿಟಿ ಗೊತ್ತಾಗ್ಬಿಡತ್ತೆ, ನಿನಗೆ ಯಾವ ಕಾಲೇಜು ಬೇಡ, ಅವ್ರ ಹತ್ರ ಒಂದು 15-20 ದಿನ ಕೆಲಸ ಮಾಡು, ನಿನಗೆ ಯೂನಿವರ್ಸಿಟಿ ಸಿಗುತ್ತೆ ಜರ್ನಲಿಸಮಲ್ಲಿ ಹಂಗೆಲ್ಲ ಹೇಳೋನು. ನಾನು ಆಯ್ತಾಯಿತು. ನಮ್ಮಪ್ಪ ಅವ್ನು ಕೇಳಿದೆ, ನಮ್ಮಪ್ಪ ಕೂರ್ಗಲ್ಲಿರ್ತಾರೆ, ನಮ್ಮದು ಕಾಫಿ ಎಸ್ಟೇಟ್ ಇದೆ, ಅವ್ರು ಅಲ್ಲಿ ಆವಾಗ ನೋಡ್ಕೊತಿರ್ತಾರೆ, ಆವಾಗವಾಗ ಇಲ್ಲಿಗೆ ಬರ್ತಾರೆ. ನಾವು ಬೆಂಗಳೂರಲ್ಲಿ ನಾನು ಓದೋದ್ರಿಂದ ಇಲ್ಲೇ ಇದ್ದೀವಿ, ನಾನು ನಮ್ಮಮ್ಮ ಇಬ್ಬರೇನೆ, ನಾನು ಒಬ್ಬಳೇ ಮಗಳು ಎಲ್ಲ ಓಲ್ಬಿಟ್ಬಿಟ್ಟಿದೆ. ಅವನು ಅದನ್ನು ನಮ್ಗೆ ಕೂತಿದ್ದ, ಅವನಿಗೆ ಗೊತ್ತೇ ಇಲ್ಲ ತಲೆ ಬುಡ. ಅವ್ನು ಯಾವಾಗ ಹೇಳೋನು, ರವಿ ಬೆಳಗೆರೆ ಅವ್ರನ್ನ ಒಂದು ಕಿರುಬೆರಳಲ್ಲಿ ಹಿಂಗೆ ಮುಟ್ಟಿದ್ರೆ ಸಾಕು, ನನಗೆ ಸಾರ್ಥಕ ನನ್ನ ಜೀವನ. ಪ್ರತಿಯೊಂದು ಹಾಯ್ ಬ್ಯಾಂಗ್ಳೂರಿಂದ ಹಿಡಿದು ಪುಸ್ತಕಗಳು ಎಲ್ಲ ಕಾದಂಬರಿಗಳು ಎಲ್ಲ ಓದೋನು. ನಾನು ನೀ ಹಿಂಗೆ ನೋಡಬೇಡ ನನ್ನ ಇಬ್ಬರು ಒಟ್ಟಿಗೆ ಓದಿದ್ದೀವಿ, ಅವಾಗಲೂ ಅವನು ಗೊತ್ತಿಲ್ಲ ನಾ ರವಿ ಬೆಳಗೆರೆ ಮಗಳು ಅಂತ. ಓದೋದು ಹೆಂಗೆ ಅಂದರೆ, ನಾವು ಮೀಟ್ ಮಾಡೋದು, ಎಷ್ಟು ಗಳಿಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟೊತ್ತರೆಗೂ ನೀ ಹಿಂಗೆ ನೋಡಬೇಡ ನನ್ನ ಕಾದಂಬರಿನ ಓದೋದು, ಆಮೇಲೆ ಅದನ್ನು ಮಾಡಿಸಿಡೋದು, ಮತ್ತೆ ಓದೋಂಗಿಲ್ಲ, ಮತ್ತೆ ಮನೆಗೆ ಓದೋಂಗಿಲ್ಲ, ಮನೆಗೆ ಇಬ್ಬರು ಓದೋಂಗಿಲ್ಲ, ಮತ್ತೆ ಸಿಕ್ಕಾಗ ಮತ್ತೆ ತಿರ್ಗಾ ಅಲ್ಲಿಂದ ಶುರು, ಅಲ್ಲಿಂದ ಸ್ಟಾರ್ಟ್. ಎಂಥ ಡೇಟಿಂಗು ಕೇಳೇ ಇಲ್ಲ ನಾವು ಒಟ್ಟಿಗೆ ಓದಿದ್ದು. ಓಕೆ. ಸೊ ಅದರಲ್ಲೊಂದು ಲೈನ್ ಬರೀತಾರೆ ಅಪ್ಪ, ಪ್ರೀತಿ ಅನ್ನೋದು ನಿರಂತರ ಹರಿಯೋ ಮಹಾನದಿ ಅಂತ. ಸೊ ಅದೊಂದು ನಮ್ಮಿಬ್ರಿಗೂ ಎಂಥ ಲೈನ್, ಕ್ಯಾಚಿ ಲೈನು ಅಂತಂದರೆ, ನಾವು ಇವಾಗ ಏನು ಮಾಡಿದ್ರು ಮಹಾನದಿ ಹೆಸರಲ್ಲೇ ಮಾಡೋದು. ಮಹಾನದಿ ಕ್ರಿಯೇಷನ್ಸು ಇದೆ, ನಾನು ಸಿನಿಮಾ ಮಾಡಿದ್ದೀನಲ್ಲ, ಟೋನಿಯಲ್ಲಿ ಕೂಡ ಇವಾಗ ಮೊನ್ನೆ ಬಂದಿದ್ದು ಸಂಜು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ವಿ, ಅದಕ್ಕೂ ಮಹಾನದಿ ಕ್ರಿಯೇಷನ್ಸು, ಎಲ್ಲದಕ್ಕೂ ಮಹಾನದಿ ಪರ್ಮನೆಂಟ್. ನನ್ನ ಫೋನಲ್ಲಿ ಅವ್ನ ಕಾಂಟ್ಯಾಕ್ಟ್, ಅವನ ಹೆಸರು ಮಹಾನದಿ, ನನ್ನ ಫೋನಲ್ಲೇ ಅವನು ನನ್ನ ಹೆಸರು ಮಹಾನದಿ ಅಂತಲೇ ಸೇವ್ ಮಾಡ್ಕೊಂಡಿರೋದು. ಸೊ ಅದು ಮಹಾನದಿ ಅನ್ನೋದು ನಿರಂತರ ಹರಿಯುವಂಥ ಪ್ರೀತಿ, ಅದು ಅನ್ನೋ ಥರ ಒಬ್ಬರಲ್ಲೊಬ್ಬರು ಹಂಗೆ ಇದೆ ನಮ್ಮಲ್ಲಿ ಅನ್ನೋದು. ಅಪ್ಪಂಗದೇ ಸೀರಿಯಲ್ ಕ್ಯಾನ್ಸಲ್ ಆಗೋಯ್ತು, ಹೇಳಿ ಹೋಗೋ ಕಾರಣ ರಿಜೆಕ್ಟ್ ಮಾಡಿಬಿಟ್ರು. ಸಿನಿಮಾ ರೇಂಜಿಗೆ ತೆಗ್ದಿದ್ದೀರಲ್ರಿ, ಹೆಂಗ್ರಿ ಇದು ಸಿನಿಮಾ ಥರ ಆಗ್ಬಿಟ್ಟಿದೆ ಇದು. ಪೈಲಟ್ ಮಾಡಿದ್ರು 5 ಎಪಿಸೋಡು. ಅದು ಹೆಂಗೆ ಗೊತ್ತಾಯಿತು, ಇವನು ಹೋಗಿ ಶ್ರೀನಗರ್, ಅಪ್ಪ ಫೋನ್ ಮಾಡಿದ್ರೆ ಓಡ್ ಬಂದ ಅವನು. ನನಗೆ ಫೋನ್, ನಂಗೆ ಗೊತ್ತಿತ್ತು ಗ್ಯಾರಂಟಿ ತಕ್ಷಣ ನಂಗೆ ಫೋನ್ ಮಾಡ್ತಾನೆ ಅಂತ. ಅವಾಗೆಲ್ಲ ಈ 1100 ಪಿಂಕು ಬ್ಲೂ ಅವೆಲ್ಲ ಬರೋದಲ್ಲ, ಇಬ್ಬರ ಹತ್ರನೂ ಅದೇ ಫೋನ್ ಇದ್ದಿದ್ದು. ಆಮೇಲೆ 6600 ಇದ್ಬಿಟ್ರೆ ವಾವ್ ಅಂತ ಇಲ್ಲ, ಆ ಥರ ನೋಕ್ಯಾನೇ ನಮಗೆ ನಮ್ಮ ಹತ್ರ ಇದ್ದಿದ್ದು. ಅವಾಗ ಆಮೇಲೆ 6600 ತೊಗೊಂಬಿಟ್ರೆ ಆ್ಯಪಲ್, ಇವಾಗ ನೀವು ಹೇಳ್ದಂಗೆ ಆ್ಯಪಲ್ ಲೆವೆಲ್ ಸಕ್ಕದ್ದು ಒಂದು. ಯಾಕಂದರೆ ಅದ್ರಲ್ಲಿ ಕ್ಯಾಮ್ರಾ ಇರ್ತಿತ್ತು, ಸಣ್ಣದಾಗ ಒಂದು ಸ್ಕ್ರೀನು ಅದೆಲ್ಲ ಇರ್ತಿತ್ತಲ್ಲ ಹಾಗೆ. ಬಟ್ ನಮ್ಮ ಹತ್ರ ಅವಾಗ ನೋಕ್ಯಾ ಇತ್ತು. ನನಗೆ ಗೊತ್ತಿತ್ತು ನಂಗೆ ಫೋನ್ ಬರುತ್ತೆ ಅಂತ. ನಾನು ತಕ್ಷಣ ಚೇಂಬರಿಂದ ಆಚೆ ಬಂದುಬಿಟ್ಟೆ. ಅಪ್ಪ ಫೋನ್ ಮಾಡಿದರು, ನಾನು ರವಿ ಬೆಳಗೆರೆ ಅಂತಲೇ ಮಾತಾಡಿದವ್ರು ಯಾವಾಗಲೂ. ನಾ ರವಿ ಬೆಳಗೆರೆ ಅಂತ ಹೇಳ್ತಿರಲಿಲ್ಲ, ನಾನು ರವಿ ಬೆಳಗೆರೆ ಅಂತ ಮಾತಾಡೋದು ಅಂತ. ಏನೋ ಅವ್ರು ಯಾರಿಗೂ ಅವ್ರು ಹೇಳೋದು, ಎಲ್ಲರಿಗೂ ರವಿ ಬೆಳಗೆರೆ ಗೊತ್ತಿರಬೇಕು ಅಂತ ನಾವ್ಯಾಕೆ ಅನ್ಕೋಬೇಕು, ನಾವು ಹೇಳಬೇಕು ಅಂತಲೇ ಹೇಳಬೇಕು, ನಾವೇನು ಮಾಡೋಕ್ಕಾಗಲ್ಲ ಅಂತ. ಸರ್ ನೀವು ಯಾರು ಸರ್ ಗೊತ್ತಿಲ್ಲ, ನೀವೇನು ಸರ್ ಹಿಂಗೆ ಅಂತಿದ್ದೀರಾ, ನಿಮ್ಮ ಬಗ್ಗೆ ನಮಗೇನು ಗೊತ್ತಿಲ್ವಾ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಕೆಲವ್ರು ಗೊತ್ತೇ ಇಲ್ಲ ಯಾರು ಅಂತ. ಹೌದು, ಅವರು ಯಾರು ನೀವು ಅಂದಾಗ ನಾನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅನ್ನೋ ಥರ. ಇವನಿಗೆ ರವಿ ಬೆಳಗೆರೆ ಅಂತ ಅಂದ ಕೂಡಲೇ ಇವನಿಗೆ ಫುಲ್ಲು ಏನು ಗುರು ಫೋನ್ ಮಾಡಿದ್ರು ನಾವು ಆಸೆ. ಆಮೇಲೆ ಎಲ್ಲಿದೆಯಪ್ಪ ಅಂದರು, ಜಿಮ್ಮಲ್ಲಿದ್ದೀನಿ ಸರ್ ಅಂತ ಅಂದ್ಯಾನೆ. ಒಂದು ಗಳಿಗೆ ಬಂದು ಹೋಗೋಕ್ಕಾಗತ್ತಾ, ಅವನು ಹನುಮನ್ ನಗರ, ಎಲ್ಲಿ ಜಿಮ್ಮು, ಹನುಮನ್ ನಗರದಲ್ಲಿ ಇದ್ದೀನಿ ಸರ್. ಒಂದು ಗಳಿಗೆ ಬಂದು ಹೋಗೋಕ್ಕಾಗತ್ತಾ, ನಮ್ಮ ಆಫೀಸು ಪದ್ಮನಾಭ ನಗರಕ್ಕೆ ಅಂತ. ಬಂದೆ, ಈಗಲೇ ಬಂದೆ ಅಂತ. ಅವನು ಜಿಮ್ ಟೈರಲ್ಲಿದ್ದಾನೆ, ಶೂಸು, ಟ್ರ್ಯಾಕ್ ಪ್ಯಾಂಟು, ಟಿ ಶರ್ಟು ಹಂಗಿದ್ದಾನೆ. ಸರಿ ಬಂದ, ನಾನು ಬರೋಷ್ಟರಲ್ಲಿ ಏನು ಮಾಡ್ಬಿಟ್ಟೆ, ಆ ಶಾಲೆ ಆಗ್ತಾನೆ ಸ್ಟಾರ್ಟು. 2003 ಕನ್ಸ್ಟ್ರಕ್ಷನ್ ಆಗಿತ್ತು, ಅಡ್ಮಿಷನ್ಸ್ ಆಗ್ತಾಯಿತ್ತು. ನಾನು ಅಲ್ಲೂ ಕೂತ್ಕೊಂಡ್ಬಿಟ್ಟೆ. ಅವ್ನು ಹೋದ್ಮೇಲೆ ಮೇಲೆ ಹೋಗೋಣ ಅಂತ. ಇಲ್ಲಾಂದರೆ ಗೊತ್ತಾಗ್ಬಿಡುತ್ತಲ್ಲ ಕೂರ್ಗು ಅದೆಲ್ಲ. ನಾನು ಹೇಳ್ಕೊಂಡ್ರೆ ಒಳ್ಳೇದು, ಅಲ್ಲಿ ನಾನು ನಿಂತ್ಕೊಂಡಿದ್ರೆ ಅವನಿಗೆ ತುಂಬ ಹಾಂ ಯಾಕಪ್ಪ ಬೇಕು ಬೇಡ ಅಂತ ಕೆಳಗೆ ಓಡೋಗ್ಬಿಟ್ಟೆ.
ಎಷ್ಟೊತ್ತಾದರೂ ಕೆಳಗೆ ಬರ್ತಿಲ್ಲ ಆಸಾಮಿ. ಅದಾದಮೇಲೆ ಇಂಟರ್ಕಾಮ್ ಇತ್ತಲ್ಲ, ಇಂಟರ್ಕಾಮ್ ಕೆಳಗಡೆಯಿಂದ ಮೇಲ್ಗಡೆ ಇಂಟರ್ಕಾಮ್ ಮಾಡಿದೆ. ಅವರೊಬ್ರು ಬಂದಿದ್ರಲ್ಲ, ಅವ್ರು ಹೋದ್ರಾ ಅಂತ. ಇಲ್ಲ ಮೇಡಮ್, ಅವರು ಬಾಸ್ ಜೊತೆ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅಂತಂದರು. ಓ ಹೌದಾ, ಇನ್ನೂ ಮಾತಾಡ್ತಾ ಇದ್ದಾರೆ. ಇವನಂತೂ ಕಿರುಬೆರಳಲ್ಲಿ ಮುಟ್ಟಿದ್ರು ಸಾಕು ಒಂದು ಬಿಡ್ತಾನಾ ಅಂತ ನಾನು ಕಾಯ್ಕೊಂಡು ಕೂತಿದ್ದೆ. ಸದ್ಯ ನಮ್ಮಪ್ಪ ಬಾವನ ಬಾ ಇಲ್ಲಿ ಬಾ, ನೀ ಪರಿಚಯ ಮಾಡ್ಕೊಡ್ತೀನಿ ಅಂತ ಮಾಡಿಕೊಡ್ಲಿಲ್ಲ. ಕರೆದು ಬಿಟ್ಟಿದ್ದೀರೆ, ನಾನು ಹೋಗ್ಲೇಬೇಕಿತ್ತು. ಇಲ್ಲ, ನಾನು ಇಲ್ಲ ಅನ್ಸ್ಬಿಡ್ತಿದ್ದೆ. ಇಲ್ಲ, ಅವ್ರು ಇವಾಗ ಜಸ್ಟ್ ಎಲ್ಲೋ ಆಚೆ ಹೋದ್ರು ಅಂತ ಏನೋ ಒಂದು ಹೇಳಿ ತಪ್ಸ್ಕೋತಿದ್ದೆ. ಹಂಗೆ ಸಿಕ್ಕಂತೂ ಹಾಕೋತಾ ಇರಲಿಲ್ಲ. ನಾನು ಏನೇ ಇದ್ರೂ ಸತ್ಯ ನಾನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸರಿ, ಅದಾದಮೇಲೆ ಅಪ್ಪಂಗೆ ಒಂದು ಇದು, ಶಾಪಿಂಗ್ ಹೋಗ್ತಿರ್ಲಿಲ್ಲ, ಆಚೆನೇ ಮನೆಗೆ ಬರ್ತಿರ್ಲಿಲ್ಲ. ಅಂದರೆ ಶಾಪಿಂಗೆಲ್ಲ ಹೋಗೋರು. ಹೇಗೆ ಅಂದರೆ ನಮ್ಮನ್ನು ಕಳಿಸೋದು, ಒಂದು ಶರ್ಟ್ಗಳು ತೊಗೊಂಬ ಅಂತ. ಸೊ ನಮ್ಮ ಆಯ್ಕೆನೇ ಅವ್ರು ಹಾಕ್ಕೊಳ್ಳೋದು, ಆ ಥರ ಇತ್ತು. ಆಮೇಲೆ ಇವಾಗ ನೀವು ಯಾವುದೋ ಒಂದು ವಾಚ್ ಕಟ್ಕೊಂಡು, ತುಂಬ ಚೆನ್ನಾಗಿದೆ ವಾಚು, ಸೀನಾ ಕರೆಯೋದು, ಸೀನಾ ಇದೇ ಥರ ವಾಚ್ ಬೇಕಣ್ಣ ನನಗೂ. ಅಲ್ಲೇ ಹಂಗೆ ಕೂತಲ್ಲೇ ಶಾಪಿಂಗ್ ಅವ್ರದ್ದು. ಆ ಥರ ಇತ್ತು. ಸೊ ಇವನು ಜಿಮ್ಮಲ್ಲಿ ಬಂದಲ್ಲ, ನೀನೊಬ್ಬನೇ ಏನು ಜಿಮ್ ಮಾಡೋದು? ಮೇಲ್ಗಡೆ ನಮ್ಮದು ಜಿಮ್ ರೂಮ್ ಇದೆ, ನಾನು ಮಾಡ್ತೀನಿ. ಮಾತಾಡ್ತಾ ಹಂಗೆ ಒಂದು ವಾಕ್ ಆದಂಗೆ ಆಗುತ್ತೆ, ನನಗೂ ಒಂದು ಎಕ್ಸಸೈಸ್ ಆದಂಗೆ ಆಗುತ್ತೆ, ನಡಿ ಮೇಲೆ ಹೋಗೋಣ ಅಂತ ಮೇಲೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮೇಲೆ ಕರ್ಕೊಂಡು ಹೋದರೆ ಇದ್ರದ್ದು ಡಬಲ್ಲು ಇದು ಡಬಲ್ ಟಿ ವಿ ಅಲ್ಲ, ಇದ್ರ ಡಬಲ್ ಸೈಜ್ದು ಅಪ್ಪ ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ಹಿಂಗೆ ನಿಂತಿದ್ದಾರೆ. ಫೋಟೋ ಇವನು ಎಂಟ್ರಾಗಬೇಕು, ಇಲ್ಲಿ ಎದುರುಗಡೆನೆ ಅಷ್ಟು ದೊಡ್ಡ ಫೋಟೋ ನಂದು ಅಪ್ಪಂದು. ಅಪ್ಪ ಜಿಮ್ ರೂಮಲ್ಲಿ ಹಾಕ್ಸಿಟ್ಟಿದ್ದಾರೆ. ಅದನ್ನು ಇವನು ಕಾಲು ಒಳಗಡೆ ಇಡ್ತಾ ಇದ್ದಂಗೆ ಕುಳ್ಳಿ ಅನ್ನೋ ನನ್ನ ಕುಳ್ಳಿ ಏನು ಇಲ್ಲಿ ಮಾಡ್ತಿದ್ದಾಳೆ ಇವು ಹೆಗಲ ಮೇಲೆ ಬೇರೆ ಕೈ ಹಾಕ್ಕೊಂಡು ಅಂತ ಇವನು. ಅವನು ಅಂತ ನೋಡ್ತಾ ಇದ್ದಾನೆ. ಬಾರೋ, ನಂದು 2ನೇ ಮಗಳು ಅಂದ್ಕೊಂಡು ಅಪ್ಪ ಅವ್ರ ಪಾಡಿಗೆ ಹೋಗಿ ಶೂಸ್ ಹಾಕೋತಾ ಇದ್ದಾರೆ ವಾಕ್ ಮಾಡೋಕ್ಕೆ. ತಣ್ಣಗಾಗ್ಬಿಟ್ಟಿದೆ ಕೈ ಕಾಲೆಲ್ಲ ಅವನಿಗೆ. ಯಾರನ್ನಾಗೋರು ಲವ್ ಮಾಡ್ತಾ ಇದ್ದೀನಿ ನಾನು ಅಂತ. ಅದಾದಮೇಲೆ ಮಾತಾಡಿದ್ದಾನೆ, ಸೀರಿಯಲ್ ಮಾಡಬೇಕಪ್ಪ ಈ ಥರ ಹೇಳಿ ಹೋಗೋ ಕಾರಣ. ಇಲ್ಲ ಅನ್ನೋದು ಹೆಂಗೆ, ಫ್ಯೂಚರ್ ಮಾವ ಹ್ಞೂ ಅನ್ಬೇಕು. ಸೀರಿಯಲ್ ಬಿಟ್ಬಿಟ್ಟಿದ್ದ ಪಾಪ. ಆಯಿತು ಸರ್, ಮಾಡ್ತೀನಿ ಸರ್ ಅಂತ ಹೇಳಿ ಅದು ಕ್ಯಾನ್ಸಲ್ ಆಯಿತು. ಸಿನಿಮಾ ಲೆವೆಲ್ಗೆ ಮಾಡಿಬಿಟ್ಟಿದ್ದೀರಾ, ತುಂಬ ಫಾರ್ವರ್ಡ್ ಆಗಿದೆ. ಯಾಕಂದರೆ ಆ ಕಾದಂಬರಿಲಿ ಇವ್ರ ಮೇಲೆ ಸಿಗರೇಟ್ ಎಲ್ಲ ಸೇತಾಳೆ. ಅಪ್ಪ ಅದನ್ನು ತೋರಿಸಿದ್ರು. ಸೊ ಅದು ತುಂಬ ಫಾರ್ವರ್ಡ್ ಆಗಿದೆ. ಇಲ್ಲ ಇಲ್ಲ, ತುಂಬ ಒಳ್ಳೆ ಡೈರೆಕ್ಟ್ರು, ಸಿನಿಮಾ ಡೈರೆಕ್ಟ್ರು. ಅದಕ್ಕೆ ಅವ್ರು ಸಿನಿಮಾ ಥರ ಬಂದಿದೆ ಅಂದ್ಬಿಟ್ರು. ಅಲ್ಲ ಅಲ್ಲ, ಏನೋ ಕೃಷ್ಣ. ಮರ್ತೋಗಿದೆ ನಂಗೆ ಈ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಅವ್ರ ಹೆಸರುಗಳೇ ಬರಲ್ಲ. ಕ್ಯಾಮ್ರಾಮ್ಯಾನು ಯಾರು? ಇವರು ರಕ್ಷಿತಾ ಅವ್ರ ತಂದೆ ಗೌರಿಶಂಕರ್. ಅಂಥ ಕ್ಯಾಮ್ರಾಮ್ಯಾನು ಒಳ್ಳೆ ಡೈರೆಕ್ಟ್ರು, ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ ಆ ಡೈರೆಕ್ಟ್ರು. ಅವ್ರನ್ನೆಲ್ಲ ಇಟ್ಕೊಂಡು ಮಾಡಿದಾಗ ಸಿನಿಮಾ ಥರನೇ ಬರುತ್ತೆ. ಸೊ ಹಾಗಾಗಿ ರಿಜೆಕ್ಟ್ ಮಾಡಿದ್ರು. ಅಪ್ಪ ಏನು ಮಾಡ್ತಾರೆ, ಅದು ರಿಜೆಕ್ಟ್ ಆಯಿತು. ಬಟ್ ಇವನ ಜೊತೆ ಒಡನಾಟ ಜಾಸ್ತಿ ಆಗೋಯ್ತು. ಇವನು 40 ದಿನ ಫುಲ್ ಫ್ರೀ. ಎಸ್ ನಾರಾಯಣ್ ಅವರು ಕರೆದಿರೋದೇ 40 ಡೇಸ್ ಆದಮೇಲೆ. ಸೊ ಅಲ್ಲಿವರೆಗೂ ಏನು, ಅಂಕಲ್ ಕರಿತಾ ಇದ್ದಾರೆ, ಕೋರ್ಟ್ಗೆ ಹೋಗಬೇಕು. ಈ ಕಡೆ ನನಗೆ ಕಿಟಪ್ಪನೂ ಇಲ್ಲ, ಈ ಕಡೆ ಅಪ್ಪನೂ ಇಲ್ಲ, ಇಬ್ಬರು ಒಂದಾಗ್ಬಿಟ್ರು. ನಾನು ಈ ಕಡೆ ಸೈಡ್ ಲೈನು. ಹಾಗಾಯಿತು. ಯಾವ ಮಂಗಳೂರು ಕೋರ್ಟ್ಗೆ ಹೋಗು, ಬಳ್ಳಾರಿ ಕೋರ್ಟ್ಗೆ ಹೋಗು, ಯಾವ ಕೋರ್ಟ್ಗೆ ಹೋಗು ಕರ್ಕೊಂಡು ಹೋಗೋದು. ಕಿಟ್ಟಿ ಬಾರ ಹೋಗೋಣ, ಸರಿ ಅಂಕಲ್ ಬಂದೆ. ಅಂಕಲ್ ಸರಿಂದ ಅಂಕಲ್ಗೆ ಹೋಯ್ತು, ಅಷ್ಟು ಒಡನಾಟ ಆಗೋಯ್ತು. ಅಪ್ಪ ಕರೀತಾರೆ ಕಣೆ. ಆಮೇಲೆ ನಾನು 6 ಗಂಟೆ ಆದಮೇಲೆ ಸಿಗ್ತೀನಿ ಅಂತ ಹೇಳಿದ್ಯಲ್ಲ, ಎಲ್ಲಿ ಅಪ್ಪ ಬಿಡ್ತಾಯಿಲ್ಲ, ಅಂಕಲ್ ಬಿಡ್ತಾಯಿಲ್ಲ, 10 ಗಂಟೆ ಆದರೂ ಬಿಡ್ತಾಯಿಲ್ಲ, ನಾಳೆ ಸಿಗ್ತೀನಿ ಆಯಿತಾ. ನಮ್ಮಪ್ಪನ ಜೊತೆ ಇದೆಯಾ ನನ್ನ ಮಗನೇ ನೀನು, ನನಗೆ ಸಿಗ್ತಾ ಇಲ್ಲ ಅಂತ. ಆಮೇಲೆ ಅಪ್ಪ ಯಾರನ್ನೂ ಮನೆ ಕರ್ಕೊಂಬರಲ್ಲ ಸಾಮಾನ್ಯ. ಇವನ್ನ ಕರ್ಕೊಂಬಂದರು ಮನೆಗೆ. ನಮ್ಮ ಅಜ್ಜಿಗೆಲ್ಲ ಪ್ರೀತಿಗಾಗಿ ಅಂದರೆ ಭಾರಿ. ಆಮೇಲೆ ಅದೇನೇನೋ ಬೇರೆ ಬೇರೆ ಸೀರಿಯಲ್ಗಳು ಮಾಡಿದ್ದಾನೆ. ನನಗೆ ಅದೆಲ್ಲ ನಾನು ನೋಡೂ ಇಲ್ಲ, ನನಗೆ ಗೊತ್ತೇ ಇಲ್ಲ. ಈ ಥರ ಇವನು ಒಬ್ಬ ಆ್ಯಕ್ಟ್ರ್ ಅಂತಲೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನನಗೆ. ನಾನು ಸೀರಿಯಲ್ಗಳೇ ನೋಡ್ತಿರ್ಲಿಲ್ಲ. ನಂಗೆ ಪ್ರೀತಿಗಾಗಿ ಅಂದರೆ ಇಷ್ಟ ಆಗ್ತಾಯಿದ್ದು ಇದು ಒಂದೇ, ಅಂದರೆ ಆಗಿ ಬಿಡು ಮಗು ಆಗಿ ಬಿಡು ನೀ ದೊಡ್ಡವನಾದಂತೆ ಅಂತ ಹಾಡು ಬರ್ತಿತ್ತು. ಆ ಹಾಡು ತುಂಬ ಚೆನ್ನಾಗಿರ್ತಿತ್ತು. ಅದು ನಾನು ಟಿ ವಿಲಿ ನೋಡ್ತಿರ್ಲಿಲ್ಲ. ಸ್ಟೇರ್ ಕೇಸ್ ಹತ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ಹಾಕಿರೋರು ಅದು ಕೇಳಿಸ್ಕೊತಿದ್ದೆ, ನಮ್ಮ ಬಾಡಿಗೆ ನಾನು ಹೋಗ್ತಿದ್ದೆ. ನಂಗೆ ಅವಳಿಂದ ಪರಿಚಯ ಆಯಿತು. ಅವಳು ಪರಿಚಯ ಆದಾಗಲೂ ನಂಗೆ
ಅವಳೇ ಹೇಳಿದ್ದು ಆ್ಯಕ್ಟ್ರು, ನಾನು ಕೋ ಆ್ಯಕ್ಟ್ರು ಅಂತ. ಅವ್ನು ನನ್ನನ್ನು ಗುರಾಯಿಸ್ತಾ ಇದ್ದಾನೆ, ಯಾಕೆ ಹಿಂಗೆ ಗುರಾಯಿಸ್ತಾ ಇದ್ದಾನೆ ಗುರು ಇವನು ಅಂತ. ವ್ಯಾಲೆಂಟೈನ್ಸ್ ಡೇ ಬೇರೆ ಅವತ್ತು. ನಾನೇನು ಅನ್ಕೊಂಬಿಟ್ಟೆ ಇವರಿಬ್ರು ಡೇಟ್ ಮಾಡ್ತಿದ್ದಾರೆ, ಇವರಿಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡು ಅನ್ಸುತ್ತೆ. ನಾನು ಕಬಾಬ್ ಮೇ ಅಡ್ಡಿ ಯಾಕೆ, ಅವಾಗೆಲ್ಲ ಸ್ನೇಕ್ ಆಟ, ಬಾಲ 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 ಟಚ್ ಆದರೆ ಔಟು. ಆ ಗೇಮ್ ಆಡ್ಕೊಂಡು ಆ ಕಡೆ ಮೂಲೆಯಲ್ಲಿ ನಿಂತಿದ್ದೆ. ಆ ನೋಕಿಯಾ ಫೋನಲ್ಲಿ ಇತ್ತಲ್ಲ ಅದು, ಆ ಮೂಲೆಯಲ್ಲಿ ನಿಂತಿದ್ದೆ ಆಟ ಆಡ್ಕೊಂಡು. ಅವಳು ಹಿಂಗಿದ್ದಾಳೆ, ನಾನು ಅಲ್ಲಿದ್ದೀನಿ, ಇವನು ಹಿಂಗಿದ್ದಾನೆ. ಸೊ ಅವ್ನ ಮುಖ ಕಾಣ್ತಿದ್ದೆ ನನಗೆ. ಅವಳು ಮಾತಾಡ್ತಿದ್ದಾನೆ, ಆದರೆ ನನ್ನನ್ನು ನೋಡ್ತಾ ಇದ್ದಾನೆ. ನಾನು ಯಾಕೆ ಹಿಂಗೆ ನೋಡ್ತಾನೆ ಇವನು, ಯಾಕೆ ಹಿಂಗೆ ನೋಡ್ತಾನೆ, ಮೋಸ್ಟ್ಲಿ ಅಪ್ಪ ರವಿ ಬೆಳಗೆರೆ ಮಗಳು ಅಂತ ನೋಡ್ತಾನೇನೋ ಆ ಥರ ಎಲ್ಲ ತಲೆಗೆ ಬಂತು. ಆಮೇಲೆ ಯಾಕೆ ಹಿಂಗೆ ನೋಡ್ತಾನೆ, ಆಮೇಲೆ ಎಲ್ಲೋ ನೋಡ್ದಂಗೆ ಇದೆಯಲ್ಲ ಇವನ್ನ ಅಂತ ಬೇರೆ ಅನ್ನಿಸ್ತು ಅನ್ಸತಿ. ಈ ಆಗಿ ಬಿಡುನಲ್ಲೇ ಎಲ್ಲೋ ನೋಡಿದ್ದೀನಿ ಇವನ್ನ, ತಲೆಗೆ ರಿಜಿಸ್ಟರ್ ಆಗಿಲ್ಲ. ಗುಂಗು ಕೂದು, ದೊಡ್ಡ ದೊಡ್ಡ ಕಣ್ಣು, ಗೋಲಿ ಕಣ್ಣು ಎಲ್ಲ ಇತ್ತು. ಏನೋ ಬಟ್ ಯಾಕೆ ಹಿಂಗೆ ಗುರಾಯಿಸ್ತಾ ಇದ್ದಾನೆ ಇವನು, ಯಾವ ಹುಚ್ಚು ನನ್ನ ಮಗ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಅವಳನ್ನು ಕೇಳಿದ್ದಾನೆ, ಯಾರೇ ಅವಳು ಅಂತ. ಅವಳು ಎಲ್ಲೂ ಬಿಟ್ಕೊಟ್ಟಿಲ್ಲ, ಯಾರು ನನ್ನ ಫ್ರೆಂಡ್ಸ್ ಯಾರೂ ಬಿಟ್ಕೊಟ್ಟಿಲ್ಲ. ಭಾವನಾ ಅಂತ ನನ್ನ ಫ್ರೆಂಡು ಅಂತ ಹೇಳಿದಾಳೆ. ಹೌದಾ, ಚೆನ್ನಾಗಿದ್ದಾಳೆ, ಮ್ಯಾರೇಜ್ ಮೆಟೀರಿಯಲ್ಲು ಅಂತ ಹೇಳ್ಬಿಟ್ಟು. ಮ್ಯಾರೇಜ್ ಮೆಟೀರಿಯಲ್ ಚೆನ್ನಾಗಿದೆ, ಮ್ಯಾರೇಜ್ ಮೆಟೀರಿಯಲ್ ನನ್ನ ಮಗನೇ ಹೋಗಿ ಹೇಳ್ತೀನಿ ಅವಳಿಗೆ ಅಂದೆ, ಹೇಳ್ಕೊ ಅಂದ್ಬಿಟ್ಟು ಹೋಗಿದ್ದಾನೆ. ಅದಾದಮೇಲೆ ಅವಳೇ ನನಗೆ ಅವೆಲ್ಲ ಏನೂ ಹೇಳಲಿಲ್ಲ, ತೀರಾ ಎಂಬಾರೆಸ್ ಎಲ್ಲ ಮಾಡಲಿಲ್ಲ ನನಗೆ. ನಿನ್ನನ್ನು ಕೇಳ್ದ, ಯಾರು ಕುಳ್ಳಿ ಅಂತ ಕೇಳ್ದ. ಕಳ್ಳ ಏನು, ನನ್ನನ್ನು ಕುಳ್ಳಿ ನೋಡಿದ ಕೂಡಲೇ ಕುಳ್ಳಿ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಆಮೇಲೆ ನೋಡೋಕ್ಕೆ ಲವ್ ಅಟ್ ಫಸ್ಟ್ ಸೈಟ್ ಥರ ಸೀನೆಲ್ಲ ಏನಿಲ್ಲ, ಡೂಮಗಿದ್ದೆ. ನೋಡಿದ ತಕ್ಷಣ ವಾವ್ ಎಂಥ ಚಲುವೆ ಇವಳು, ಆಮೇಲೆ ಸೀನೇ ಇಲ್ಲ. ನಾನು ನಮ್ಮಪ್ಪನ ಜುಬ್ಬ ಹಾಕೊಂಡು ಹೋಗ್ತಿದ್ದೆ ಕಾಲೇಜ್ಗೆ. ನನ್ನ ನೋಡಿ ಮ್ಯಾರೇಜ್ ಮೆಟೀರಿಯಲ್ಲು ಅಂತ ಇವನು. ಒಂದು ಜೀನ್ಸ್ ಪ್ಯಾಂಟು, ಒಂದು ಜುಬ್ಬ ಹಾಕೊಂಡು ಹೋದರೆ ಅದೇ ದೊಡ್ಡದು ನಾನು. ಆಮೇಲೆ ಅಂಗುಲಿ ಮಾಲ ಥರ ಒಂದು ಸರ, ಆ ಥರ ಹೋಗ್ತಿದ್ದೆ. ಸರಿ, ಆಮೇಲೆ ಅವನು ಗೊತ್ತಾದ್ಮೇಲೆ 11 ದಿವಸ ಫೋನು ಇಲ್ಲ, ಏನೂ ಇಲ್ಲ. ನನಗೆ ಇವನು ಹೊಟ್ಟೋದ, ಫೋನ್ ಮಾಡ್ತೀನಿ ಸ್ವಿಚ್ ಆಫು. ಹಿಂಗೆ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಬರ್ತಾನೆ ಇದೆ. ಬ್ಯಾಟ್ರಿಲೂ ಆಗಿರ್ಬೋದು, ಮೋಸ್ಟ್ಲಿ ಚಾರ್ಜ್ ಮಾಡ್ತಾನೆ ಅನ್ಸುತ್ತೆ. ಮರುದಿನ ಮಾಡಿದ್ರು ಸ್ವಿಚ್ ಆಫು, ಆಮೇಲೆ ನಾಟ್ ರೀಚಬಲ್ಲು. ನಾನು ಹಿಂಗೆ ಏನಕ್ಕೆ ಹಿಂಗೆ ಮಾಡ್ತಿದ್ದಾನೆ, ಇಗ್ನೋರ್ ಮಾಡ್ತಿದ್ದಾನೆ, ಏನಕ್ಕೆ ಅಂತ. ಆಮೇಲೆ ನನಗೆ ಕೇಳಿದೆ, ಎಲ್ಲೆಲ್ಲಿ ಹೋಗಿದ್ರು, ಏನೇನು ಮಾಡಿದರು ಅಂತ ಆಫೀಸಲ್ಲಿ. ಏನಿಲ್ಲ ಮೇಡಮ್, ಸ್ವಲ್ಪ ಚೇಂಬರಲ್ಲಿದ್ದರು, ಅದಾದಮೇಲೆ ಜಿಮ್ ರೂಮ್ಗೆ ಹೋದರು ಅಂತ. ಹೌದಾ, ಅಷ್ಟರಲ್ಲಿ ಏನು ಗೊತ್ತಾಗಕ್ಕೆ ಸಾಧ್ಯ, ನಂಗೆ ಮರ್ತೋಗಿದೆ ಅಲ್ಲಿ ಫೋಟೋ ಇರೋದು. ಆಮೇಲೆ ನೋಡಿದೆ, ಆಮೇಲೆ ಜಿಮ್ ರೂಮ್ಗೆ ಹೋದೆ. ಅಲ್ಲಿ ಹೋಗಿ ಎಂಡ್ರಲ್ಲಿ ನನಗೇನೆ ಓಕೆ ಇದನ್ನು ನೋಡಿ ಸಿಕ್ಕಾಕೊಂಡಿದ್ದೀನಿ. ಎಲ್ಲರೂ ಕಲಾ ಮಾಧ್ಯಮ ಮನೆ ಮಾತಾಗಿರೋ ಅಂಥದ್ದು ಯೂಟ್ಯೂಬ್ ಚಾನಲ್ಲು. ನಮ್ಮ ಮನೆಯಲ್ಲಿ ನನ್ನ ಗಂಡ ಟಿವಿ ಆನ್ ಮಾಡಿದ್ರೆ ಕಲಾ ಮಾಧ್ಯಮ ಹಾಕೊಳ್ಳೋದು, ಯಾಕಂದ್ರೆ ಅಷ್ಟು ಇನ್ಫಾರ್ಮೇಶನ್ಸ್ ಇರ್ತವೆ. ಸೊ ಹಾಗಾಗಿ ತಾವುಗಳು ಅಷ್ಟೇ, ಇನ್ಫಾರ್ಮೇಶನ್ಸ್ ಬೇಕು, ವ್ಯಕ್ತಿಗಳ ಬಗ್ಗೆ ಪರಿಚಯ ಬೇಕು ಅಂತಂದ್ರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಅವರಿಗೆ ಸಪೋರ್ಟ್ ಮಾಡಿ. ಇವರ ಕಲಾ ಮಾಧ್ಯಮ ಎಲ್ಲ ಕಡೆ ತುಂಬ ಹಬ್ಬಿ ಇನ್ನೂ ಹೆಮ್ಮರವಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.